ನೋಡೋಣ ಓಡಿಸೋಕ್ಕೆ ಹೆಂಗೆ ಏನು ಅನ್ನೋದು ನೋಡೋಣ. ಈಗ ಆಲ್ರೆಡಿ ಕೂತಿದ್ದಾರೆ. ನೋಡ್ರಿ, ಅದು ಬ್ಯಾರಿಕೇಡು ಎಲ್ಲ ಕೂಡ ಹಿಡ್ಕೊಳಕ್ ಆಗ್ಲಿಲ್ಲ ನೋಡಿ ಅವರಿಂದ. ನಾನು ಹೇಳ್ದೆ ಆಗ್ಲೇ ಈ ಎತ್ತುಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ವಾಟದ ಹೊಸಳ್ಳಿ ಹತ್ರ ಮುದುಗೂರಲ್ಲಿ ಇವತ್ತು ಎತ್ತಿನ ಗಾಡಿ ಸ್ಪರ್ಧೆ, ಹಳ್ಳಿಕಾರ್ ಎತ್ತುಗಳಿಂದ ಎತ್ತಿನ ಗಾಡಿ ಸ್ಪರ್ಧೆ, ತುಂಬ ಚೆನ್ನಾಗಿರ್ತಕ್ಕಂಥ ಸ್ಪರ್ಧೆ ಇದು. ಇಲ್ಲಿಗೆ ಆಂಧ್ರ ಮತ್ತು ಕರ್ನಾಟಕ, ಇದು ಗಡಿ ಪ್ರದೇಶ. ಇಲ್ಲಿಂದ 5-10 ಕಿಲೋಮೀಟರ್ ಆಂಧ್ರದಿಂದನೇ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಎತ್ತುಗಳನ್ನು ತಂದು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಸಂಕ್ರಾಂತಿ ಹಬ್ಬಕ್ಕೆ ಮೊದಲನೇ ಹಬ್ಬ ನಮಗೆಲ್ಲ ಮೊದಲನೇ ಹಬ್ಬ ಎತ್ತುಗಳಿಗೆ. ಅದಕ್ಕೆ ನಮ್ಮ ರೈತಾಪಿ ಜನ ಎಲ್ಲರೂ ಕೂಡ ನಾವು ಸಂಕ್ರಾಂತಿ ಹಬ್ಬ ಮುಗಿದ ತಕ್ಷಣವೇ ಸಂಕ್ರಾಂತಿ ಎತ್ತುಗಳನ್ನು ನಾವು ಮೆರವಣಿಗೆ ಮಾಡಿ ಮತ್ತು ಬೆಂಕಿ ಹಾಕಿ ಬೆಂಕಿ ಸುಟ್ಟು ತಿರುಗಿಸಿ ನಾವು ಹಬ್ಬ ಮಾಡ್ತೀವಿ. ಆ ಟೈಪು ಇಲ್ಲಿ ಮುದುಗೂರು ಗ್ರಾಮದ ಜನ ಅವರು ಸಂಕ್ರಾಂತಿ ಹಬ್ಬಕ್ಕೆ 2 ದಿನ ಮುಂಚೆ ಇಲ್ಲಿ ಒಂದು ಎತ್ತಿನ ಗಾಡಿ ಸ್ಪರ್ಧೆಗಳನ್ನ ಏರ್ಪಾಡು ಮಾಡಿದ್ದಾರೆ. ತುಂಬ ಚೆನ್ನಾಗಿರ್ತಕ್ಕಂಥದ್ದು. 32 ಎತ್ತುಗಳು ಬಂದು ಈ ಕಾರ್ಯಕ್ರಮದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತವೆ. ಈ ವಿಡಿಯೋ ನಿಮ್ಗೆ ಏನಾನ ಇಷ್ಟ ಆದರೆ ನೋಡಿ, ಪೂರ್ತಿ ನೋಡಿ. ತುಂಬ ಚೆನ್ನಾಗಿರ್ತಕ್ಕಂಥ ವಿಡಿಯೋ ಇದು. ಪೂರ್ತಿ ನೋಡಿ. ನಮ್ಮ ಚಾನಲ್ సబ్స్క్రైబ్ ಮಾಡ್ಕೊಳ್ಳಿ. ఈ లింక్ను 10 ಜನಕ್ಕೆ కలుసుಬೇಕು ಅಂತ మనవి ಮಾಡ್ತಾ ఇದ್ದೀನಿ. ఈ వీడియోను చూస్తున్న తెలుగు వారు ఎవరైనా ఉంటే మీకు ఈ వీడియో ఇష్టమైతే దయచేసి మా కన్నడ ఛానల్ను మీరు కూడా సబ్స్క్రైబ్ చేసుకుంటారని నేను మనవి చేస్తున్నా. అన్న ఆంధ్ర వాళ్ళు ఎవరు వచ్చినారు, ఎంట్రీ చేయించిన వాళ్ళు దయచేసి స్టేజ్ ముందుకు రావాలా. ಯಾವೂರು? ವಸಂತ ఆ మధ్యలో తాడు పట్టుకో, మధ్యలో ముగాలు పట్టుకుంటారు. అదే ಯಾವೂರು? ಯೋಗೀಶ್ವರಾಯ ಶ್ರೀ ಸಾಯಿ ಬಾಬಾ. ఎంట్రీ చేయించినవే టోటల్ 32 ಜೊತೆ ಹಿಂಡಿವೆ. 32 ಜೊತೆ ಎತ್ತುಗಳು ಆಗಮಿಸಿದೆ ಈ ಒಂದು ಸ್ಪರ್ಧೆಗೆ. ಎಂಬ ಧ್ಯೇಯದೊಂದಿಗೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷವೂ ಈ ಒಂದು ಜೋಡೆತ್ತು అన్న ఆంధ్ర వాళ్ళు ఎవరో ఫ్యాషన్ గాడితో అడ్డం పెట్టినారని అర్థం చేసుకోండి. స్టేజ్ పక్కల ఏపీ పార్టీ 4740 ఫ్యాషన్ గాడి పక్కకు తీయండి అన్న. గెస్ట్లు వస్తా ఉన్నారు, కార్లు వస్తున్నారు, అడ్డమవుతున్నారు అంతే, అర్థం చేసుకోండి అన్నా. ఇగనా
ಶ್ರೀಪಾದ ಸಾರಿ 32 ಎತ್ತುಗಳ ಜೋಡಿ ಬಂದಿದ್ದಾವೆ. ಅದ್ರ ಹೆಸರು ಹೇಳ್ತೀನಿ, ದಯವಿಟ್ಟು ಓದ್ಕೊಂಬಿಡಿ, ಕೇಳಿಸ್ಕೊಂಬಿಡಿ. ಯಾರ್ದಾದ್ರೂ ಮಿಸ್ ಆಗಿದೆ ಬೇಗ ಬಂದು ಎಂಟ್ರಿ ಕಟ್ಸ್ಬಿಡಿ. ಮೊದಲನೇದು MDC ಡಾನ್ ಅಂಡ್ ಬೀರಾ, MDC AP. ಎಂಟ್ರಿ ಮಾಡಿಸೋ ರೈತ ಮಿತ್ರರು ಬೇಗ ಸ್ಟೇಜ್ ಮುಂದೆ ಬರಬೇಕು. ಸ್ಟೇಜ್ ಶುರು ಆಗ್ತಾ ಇದೆ ಈಗ. ಬೇಗ ಟ್ರ್ಯಾಕ್ ಎಲ್ಲ ಖಾಲಿ ಮಾಡಬೇಕು. ಸ್ಟೇಜ್ ಮುಂದ್ಗಡೆ ಎಂಟ್ರಿ ಮಾಡಬೇಕು. ಬೇಗ ಬಂದು ಎಂಟ್ರಿ ಮಾಡ್ತಿರೋರು. ಅಣ್ಣ MDC ಡಾನ್ ಬೀರ ಅಗಸ್ತ್ಯ, MDC ಒಳ್ಳೆ ರಾವಲ್ಲ ಸ್ಟೇಜ್ ಮುಂದರಿಗೆ. ಲೋಕ ಸಂಚಾರಿಯೇ ನಮಃ ಅನಂತ ಕೀರ್ತಿ ನಾಗರಾಜ್ ಜಗರಾಜ್ ಬಲ್ ನಾಗರಾಜ್ ಅಣ್ಣ ಸ್ಟೇಜ್ దగ్గర ಚಿಂಟು ನಿಡಮಾಮಡಪಲ್ಲಿ ರಾಣ ಸ್ಟೇಜ್ దగ్గరికి. ಯೋಗೇಶ್ವರ್ ರೆಡ್ಡಿ ಎಂಕಾಪುರಮ ರಾಣ ಸ್ಟೇಜ್ దగ్గరికి ರಾಣ. ಆಂಧ್ರ ಕದಂಬ ಪ್ರಳಯ ಸ್ಟೇಜ್ దగ్గరికి ರಾಣ. ಟಂಪರ್ ಜಿ ಸಾತು ಗಂಗಾಧರಪ್ಪ MNC ಉದ್ಗೂರು, JCB ಕಾರ್ತಿಕ್ ಉದ್ಗೂರು, ಕಾಕಾಟಿ ಮಂಡಲಪಲ್ಲಿ, ಸೂರ್ಯಪುತ್ರ ನಾರಾಯಣ ಸ್ವಾಮಿ ಪುಡಾಲ್ಪಲ್ಲಿ, ಪಿಸ್ತೂಲ್ ಟೀಮ್ ನಿಡುಮಾಮಡಿ, ರಾಮು ಜಗರಾಜ್ ಪಲ್ಲಿ, ಮಂಜುನಾಥ್ ರೆಡ್ಡಿ M ಗೊಲ್ಲಹಳ್ಳಿ, ಬಗೀರ ರೀಗಲ್ ಕೊತ್ತ ಚೆರುವು, 7 ಕೋಟಿ ಗಗನ್ ಮರಳೂರು, ಸೂರ್ಯ ಗಗನ್ ಮಟ್ಟವಲಹಳ್ಳಿ, ಭೈರವ ರಾಜ ನಗರಗೆರೆ, ಗಂಗಪ್ಪ ಉದ್ಗೂರು, ಪ್ರಸನ್ನ ರೆಡ್ಡಿ ಉದ್ಗೂರು, ದೇವರಾಜ್ ನಾಗರಾಜ್ ನಾರಾಯಣ ಕೋಟ, కార్తిక్ రెడ్డి ఉదుగూరు, నిశ్చల్ నారాయణ రెడ్డి ఉదుగూరు. అందరూ ఓనర్లు వచ్చినారనా? ఎంట్రీ చేసుకోమను. ఇప్పుడు చదివిన పేర్లో ఎవరైనా పేరు లేకోకుంటే దయచేసి వచ్చి ఎంట్రీ చేసుకోండి. ఏనా ఎవరైనా రాలేదా? ఇంకా ఎవరైనా వచ్చే వాళ్ళు ఉన్నారా? ఏమన్నా ఎవరు లేరా? ఓకే. ఏం చదరా వదిలేసినారా? ತಾಲೂಕು ಮುದ್ಗಾನಕುಂಟೆ ಸಮೀಪ ಉದ್ಗೂರು ಹತ್ರ ನಡೀತಾ ಇರತಕ್ಕಂಥ ಎತ್ತುಗಳ ಬಂಡಿ ಸ್ಪರ್ಧೆ, ಅಂದರೆ ಎತ್ತುಗಳನ್ನು ಬಂಡಿ ಕಟ್ಟಿಬಿಟ್ಟು ಸ್ಪರ್ಧೆ ತುಂಬ ಚೆನ್ನಾಗೈತೆ. ನೋಡ್ರಿ ಎಷ್ಟು ಸೇಫ್ಟಿಯಾಗಿ ಮಾಡಿದ್ದಾರೆ. ಇವರು ಎಲ್ಲ ಜನ ಬಂದು ನೋಡ್ತಾ ಇದ್ದಾರೆ. ಈ ಟ್ರ್ಯಾಕಲ್ಲಿ ಬಿ ಟ್ರ್ಯಾಕ್, ಇದು ಇತ್ತ ಕಡೆ ಎ ಟ್ರ್ಯಾಕು ಮತ್ತು ಬಿ ಟ್ರ್ಯಾಕ್ ಅಂತ ಮಾಡಿ ಸ್ಪರ್ಧೆಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಒಂದು ರೌಂಡ್ ಮುಗೀತು. ಎರಡನೇ ರೌಂಡು ನೋಡ್ರಿ, ಜನ ನೋಡೋಕ್ಕೆ ಸಾವಿರಾರು ಜನ ಬಂದಿದ್ದಾರೆ ನೋಡೋದಕ್ಕೋಸ್ಕರ. ಇದು ತುಂಬ ಎತ್ತಿನ ಗಾಡಿ ಅಲ್ವಾ, ಎಲ್ಲೇನ ಅವ್ರ ಮೇಲೆ ಬರುತ್ತೆ ಅಂತೇಳಿ ಪೊಲೀಸ್ನವರು ಕೂಡ ಸೇಫ್ಟಿ ಮಾಡ್ತಾ ಇದ್ದಾರೆ. ಪೊಲೀಸ್ನವರು ಜನ ಸಾರ್ವಜನಿಕವಾಗಿ ಇವ್ರ ನಿರ್ವಾಹಕರು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅದಕ್ಕೋಸ್ಕರ ಪೊಲೀಸ್ನವರೇ ಬಂದು ಸೇಫ್ಟಿ ಪ್ರದೇಶಕ್ಕೆ ಹೋಗಿರಿ ಅಂತೇಳಿ ಅವರನ್ನು ಕಳಿಸ್ತಾ ಇದ್ದಾರೆ. ಸುಮಾರು ಅರ್ಧ ಕಿಲೋಮೀಟ್ರ್ ದೂರಷ್ಟು ಇರ್ತಕ್ಕಂಥ ಈ ಟ್ರ್ಯಾಕಲ್ಲಿ ಇದು 4ನೇ ವರ್ಷದ ಸ್ಪರ್ಧೆ. ಇವ್ರದ್ದು ಉದ್ಗೂರಲ್ಲಿ 4ನೇ ವರ್ಷ ಎತ್ತಿನ ಗಾಡಿ ಸ್ಪರ್ಧೆ. ಹಳ್ಳಿಕಾರನ್ನು ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೆ ರೈತರಿಗೆ ಸಂಕ್ರಾಂತಿ ಹಬ್ಬದ ಅನಂತರ ರೈತರು ತುಂಬ ಫ್ರೀಯಾಗಿರ್ತಾರೆ. ಅವರ ಹೊಲದಲ್ಲಿ ಇರ್ತಕ್ಕಂಥ ಎಲ್ಲವನ್ನು ಕಟಾವು ಮಾಡಿ ರಾಗಿ ಮತ್ತು ಇತರ ಬೆಳೆಗಳೆಲ್ಲ ಮನೆಗೆ ಬಂದಿರ್ತವೆ. ಎತ್ತುಗಳಿಗೂ ಕೂಡ
ಸಂಕ್ರಾಂತಿ ಹಬ್ಬ ಮೊದಲನೇ ಹಬ್ಬ ಆಗಿರೋದ್ರಿಂದ ನಮ್ಮ ಜನಕ್ಕೆಲ್ಲ ಅದು ಸಂಕ್ರಾಂತಿ ಹಬ್ಬ. ಇವ್ರಿಗೆ ಎತ್ತುಗಳಿಗೆ ನಾವು ಆ ಎತ್ತುಗಳ ಹೆಸರು ಹೇಳಿ ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ. ತುಂಬ ಚೆನ್ನಾಗಿರ್ತಕ್ಕಂಥ ಇದು ಉದ್ಗೂರು ಹತ್ರ 4ನೇ ವರ್ಷ ಇದು. ವ್ಯವಸಾಯ ಹೊಲದಲ್ಲಿ ಈ ಸ್ಪರ್ಧೆ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ಒಂದು ರೌಂಡ್ ಮುಗಿದಿದೆ. ಒಂದು ರೌಂಡ್ ನೋಡಿದ್ರಲ್ಲ ಎಷ್ಟು ಸ್ಪೀಡಾಗಿ ಬರ್ತಾವೋ ಎತ್ತುಗಳು. ಆ ಥರ ಎತ್ತುಗಳು ಸ್ಪೀಡಾಗಿ ಬಂದಾಗ ಎಲ್ಲನ ಬೈ ಮಿಸ್ಟೇಕ್ ಮೇಲೆ ಜನರ ಮಧ್ಯೆ ತೂರಿ ಜನಕ್ಕೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ಟ್ರ್ಯಾಕ್ ಮಾಡಿದ್ದಾರೆ. ಹತ್ತು ಕಡೆ 30 ಅಡಿ, ಇತ್ತು ಕಡೆ 40 ಅಡಿ ಮೇಲ್ಪಟ್ಟು ಟ್ರ್ಯಾಕ್ ಮಾಡಿದ್ದಾರೆ. ಇತ್ತು ಕಡೆ 40 ಅಡಿ ಮತ್ತು ಎ ಟ್ರ್ಯಾಕು 40 ಅಡಿ. ತುಂಬ ಚೆನ್ನಾಗಿರ್ತಕ್ಕಂಥ ಇದು ನೋಡೋಕ್ಕೆ ಯುವಕರು, ಗ್ರಾಮಸ್ಥರು, ಸುತ್ತಮುತ್ತಲಿನ ಹಳ್ಳಿ ಜನ ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿರ್ತಕ್ಕಂಥ ಇದು ರೈತರಿಗೆ ಮುಖ್ಯವಾಗಿ ತುಂಬ ಅವಶ್ಯಕತೆ ಇರ್ತಕ್ಕಂಥ ಸ್ಪರ್ಧೆ ಅಂತ ಕೂಡ ಹೇಳ್ಬೋದು. ಇದು ಹಿಂದೆ ಕೂಡ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ದೊಡ್ಡ ಕಲ್ಲನ್ನು ಎಳೆಯೋದು ಮತ್ತು ಎತ್ತನ್ನು ಗಾಡಿ ಇದೇ ಟೈಪ್ ಮಾಡೋದು ಇದು ಪೂರ್ವ ಕಾಲದಿಂದ ಬಂದಿರತಕ್ಕಂಥ ಒಂದು ಕ್ರೀಡೆ ಅಂತಲೂ ಕೂಡ ಹೇಳ್ಬೋದು. ಯಾತಕ್ಕೆ ಅಂತಂದರೆ ರೈತರು ಸುಮಾರು ಜನ ಈ ಸಂಕ್ರಾಂತಿ ಹಬ್ಬದ ಒಳಗಡೆ ಎಲ್ಲ ಬೆಳೆಗಳನ್ನು ಕಟಾವು ಮಾಡಿದ ನಂತರ ಈ ಎತ್ತುಗಳಿಗೆ ಮೊದಲನೇ ಹಬ್ಬ ಇದು. ನಮ್ಮ ಸಾರ್ವಜನಿಕವಾಗಿ ನಮಗೆಲ್ಲ ಹಬ್ಬ ಇದು, ಎತ್ತುಗಳಿಗೆ ಬಂದಿರತಕ್ಕಂಥ ಹಬ್ಬ. ಈ ಹಬ್ಬದ ಪ್ರಾಯುಕ್ತವೇ ಈ ಉದ್ಗೂರಲ್ಲಿ ಈ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ದಾರೆ. ಇದು 4ನೇ ವರ್ಷದ ಸ್ಪರ್ಧೆ ಅಂತ ನಿರ್ವಾಹಕರು ಹೇಳ್ತಾ ಇದ್ದಾರೆ. ಸ್ಪರ್ಧೆ 2ನೇ ಸ್ಪರ್ಧೆ ಇದು. ನೋಡ್ರೆ ಸಖತ್ತು ಸ್ಪೀಡಾಗಿ ಬರೋದು ನೋಡ್ರೆ. ಈ 2 ಟ್ರ್ಯಾಕುಗಳಲ್ಲಿ ತುಂಬ ಸ್ಪೀಡಾಗಿ ಬರ್ತಾ ಇರ್ತಕ್ಕಂಥ ಎತ್ತುಗಳನ್ನು ನೀವು ನೋಡ್ಬೋದು. ತುಂಬ ಸ್ಪೀಡಾಗಿ ಮೊದಲನೇದು ಬಂತು. ಮೊದಲನೇದು 10 ಕಡೆ ಎ ಟ್ರ್ಯಾಕ್ ಅಂತ ಬಂತು. ಎ ಟ್ರ್ಯಾಕ್ನವರು ಮೊದಲನೇದಾಗಿ ಗೆದ್ದರು. ನೋಡಿ ಯಾವ ಥರ ಎತ್ತುಗಳು ಹೋಗ್ತಾವೆ ಅನ್ನೋದು ಗೊತ್ತಾಗೋದಿಲ್ಲ. ಅದರ ಕಾರಣನೇ ಪೊಲೀಸ್ನವರು ಮತ್ತು ನಿರ್ವಾಹಕರು ತುಂಬ ಸೇಫ್ಟಿಯನ್ನು ಮಾಡ್ತಕ್ಕಂಥದ್ದು. ನೋಡ್ರಿ, ಎ ಟ್ರ್ಯಾಕದು ಬಿ ಟ್ರ್ಯಾಕ್ ಕಡೆ ಹೋಯ್ತು, ಬಿ ಟ್ರ್ಯಾಕದು ಎ ಟ್ರ್ಯಾಕ್ ಕಡೆ ಹೋಯ್ತು. ಅಂದರೆ ಈ ಎತ್ತುಗಳ ರನ್ನಿಂಗಲ್ಲಿ ಅಪಘಾತ ಅಂದರೆ ಪ್ರಮಾದ ಯಾವ ಥರ ಈ ಅವಘಡ ನಡೆಯುತ್ತಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ಪೊಲೀಸ್ನವರು ಫುಲ್ ಬಂದೋಬಸ್ತನ್ನು ಏರ್ಪಾಟು ಮಾಡಿ ನಿರ್ವಾಹಕರು ಈ ಸ್ಪರ್ಧೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ, ತುಂಬ ಸ್ಪೀಡಾಗಿ ಬರ್ತದೆ. ಅಲ್ಲೆಲ್ಲನ್ನ ಯಾರನ್ನ ಸಿಗಾಕೊಂಡ್ರೆ ಬಚಾವಾಗೋದು ತುಂಬ ಕಷ್ಟತರವಾಗಿರ್ತಕ್ಕಂಥ ವಿಚಾರ. ಅದಕ್ಕೋಸ್ಕರ ಟ್ರ್ಯಾಕ್ ಮುಖಾಂತರವೇ ಈ ಸ್ಪರ್ಧೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಟೀಮ್ ಹೋಗ್ತಾ ಐತೆ. ಈ ಟೀಮ್ ರೆಡಿ ಆಗೋದಕ್ಕೆ 10 ರಿಂದ 15 ನಿಮಿಷ ಆಗುತ್ತೆ. ಮತ್ತು ನಾವು ಕಂಬಳ ಅಂತೀವಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅಲ್ಲಿ ಹೆಂಗೆ ಅವ್ರಿಗೆ ಆಚರಣೆ ಮಾಡೋದಕ್ಕೆ ಹಬ್ಬ ಅಂತ ಭಾವಿಸ್ತಾರೋ, ಈ ಕಡೆ ಕೂಡ ನಮ್ಮ ಇದು ಒಂಥರ ರಾಯಲಸೀಮೆ ಇದ್ದಂಗೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿಂದ 10 ರಿಂದ 15 ಕಿಲೋಮೀಟರ್ ಲೇಪಾಕ್ಷಿ ಬರುತ್ತೆ, ಇಲ್ಲಾಂದರೆ 15 ಕಿಲೋಮೀಟರ್ ದೂರದಲ್ಲಿ ಲೇಪಾಕ್ಷಿ ಬರುತ್ತೆ. ಅದಕ್ಕೋಸ್ಕರನೇ ಅಲ್ಲಿ ಅನಂತಪುರ ಮತ್ತು ಸತ್ಯಸಾಯಿ ಜಿಲ್ಲೆ, ಈ 2 ಜಿಲ್ಲೆಯಿಂದ ಕೂಡ ಸ್ಪರ್ಧೆ ಮಾಡೋದಕ್ಕೆ ಅಲ್ಲಿಂದ ಎತ್ತುಗಳು ಮತ್ತು ಎತ್ತಿನ ಗಾಡಿಯನ್ನು ತಂದು ಇಲ್ಲಿ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥ ಈ ವಿಚಾರ. ನಿರ್ವಾಹಕರು ಇಲ್ಲಿ ಟ್ರ್ಯಾಕ್ ಮಾಡಿದಾರಲ್ಲ, ಟ್ರ್ಯಾಕ್ ಮಾಡಿ ಒಂದು ಡಿವೈಂಡ್ರ್ ಹಾಕಿದ್ದಾರೆ. ಡಿವೈಂಡ್ರ್ ಮೀರಿ ಸುಮಾರು ದೂರದಲ್ಲಿ ಕೂಡ ಈ ನೋಡೋದಕ್ಕೆ ಬಂದಾದ್ರಲ್ಲ ವೀಕ್ಷಕರು ಬಂದಿದ್ದಾರೆ, ದೂರದಲ್ಲಿ ಕೂಡ ನಿಂತಿದ್ದಾರೆ. ಆದರೂ ಕೂಡ ಅತ್ತ ಇತ್ತ ಓಡಾಡೋದು ಕೂಡ ತುಂಬ ಅಪಾಯ. ಇವರು ಪೊಲೀಸ್ನವರು ಪಾಪ ಹೇಳ್ತಾನೆ ಇದ್ದಾರೆ, ಅಲ್ಲಿಗೆ ಕೂಡ ಯಾರೂ ಕೂಡ ಅವ್ರ ಮಾತನ್ನು ಕೇಳೋದಿಲ್ಲ. ಸ್ಟ್ರೈಟ್ ಹೋಗ್ತಾ ಇರೋದ್ರಿಂದ ಇಂಥ ಕಡೆ ಇರಬಾರ್ದು, ಟ್ರ್ಯಾಕ್ ಪಕ್ಕದಲ್ಲಿದ್ದರೆ ಒಂದು ಅನಾಹುತ ನಡೆದಂಗೆ ರಕ್ಷಣೆ ಮಾಡಬಹುದು ಅನ್ನೋದು ಪೊಲೀಸ್ನವರ ಅಭಿಪ್ರಾಯ, ನಿರ್ವಾಹಕರ ಅಭಿಪ್ರಾಯ. ಆದರೂ ಕೂಡ ಕೆಲವರು ನೋಡ್ರಿ ಟ್ರ್ಯಾಕ್ ಮೀರಿ ಬರ್ತಾರೆ. ಆದರೆ ಪೊಲೀಸ್ನವ್ರಿಗೆ ಮತ್ತು ನಿರ್ವಾಹಕರಿಗೆ ಸ್ವಲ್ಪ ತಲೆನೋವಾಗಿ ಕಾಣಿಸ್ತಾ ಐತೆ. ಮತ್ತು ಇಲ್ಲಿ 3ನೇ ರೌಂಡ್ಗೆ ಸಿದ್ಧ ಮಾಡ್ತಾ ಇದ್ದಾರೆ. 3ನೇ ರೌಂಡ್ ಹೇಗೆ ಬರುತ್ತೆ ನೋಡೋಣ. ನೋಡಿಲ್ಲ केस देना हमको
ట్రాక్ దెబ్బతింటుందా ఎట్లా పోండి. ಈಗ 4ನೇ ರೌಂಡು ಶುರುವಾಗಿದೆ ನೋಡ್ರಿ. ಎತ್ತುಗಳು ತುಂಬ ಸ್ಪೀಡಾಗಿ ಬರ್ತಾ ಇರ್ತಕ್ಕಂಥದ್ದು, ಟ್ರ್ಯಾಕ್ ಪಕ್ಕದಲ್ಲೇ ಬರ್ತಾವೆ. ತುಂಬ 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 ಚೆನ್ನಾಗೈತೆ ನೋಡ್ರಿ. ಇವು ಯಾವಾಗ ಜನರ ಮೇಲೆ ಬರ್ತಾವೆ ಅನ್ನೋದು ಭಯ ನೋಡ್ರಿ. ಎತ್ತುಗಳು ತುಂಬ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಅವ್ರನ್ನ ಹಿಡಿಯೋಕೆ ಆಗ್ತಾ ಇಲ್ಲ ನೋಡ್ರಿ. ರೌಂಡು ಶುರುವಾಗಿದೆ. ಇವಾಗೇನು ಬಿಟ್ಟಿದ್ದಾರೆ ನೋಡ್ರಿ. ಬಿಟ್ಟರು ನೋಡ್ರಿ. ಟ್ರ್ಯಾಕ್ ಮೇಲೆ ಬರ್ತಾ ಇದೆ ಎ ಮತ್ತು ಬಿ ಟ್ರ್ಯಾಕು ವೀಕ್ವಲ್ ಆಗಿ ಬರ್ತಾ ಇದೆ. ತುಂಬ ಚೆನ್ನಾಗಿದೆ ನೋಡಿ. ನೋಡಿ ಧೂಳದ್ದೊಳಗೆ ನೋಡ್ರಿ. ಬಿ ಟ್ರ್ಯಾಕ್ ಗೆದ್ದುಬಿಡ್ತು. ಬಿ ಟ್ರ್ಯಾಕ್ನವ್ರಿಗೆ ಗೆದ್ದುಬಿಟ್ರು. ಎ ಟ್ರ್ಯಾಕು ತುಂಬ ಲೇಟಾಗಿ ಬಂತು. ಎ ಟ್ರ್ಯಾಕ್ನವ್ರು ಸೋತರು. ಬಿ ಟ್ರ್ಯಾಕ್ನವ್ರು ಮಾತ್ರ ಗೆದ್ದರು. ಎ ಟ್ರ್ಯಾಕ್ನವರು 2ನೇ ಪ್ಲೇಸು ಎ ಟ್ರ್ಯಾಕು. ಯಾವ ಊರು ಇದೆ? ಯಾವ ఊరు దగ్గర? కత్తివారపల్లి నిలవాడ దగ్గర. ఎన్ని రోజులు ఇంకోసారి ఇట్లా పందాలకి సమాధానం మొత్తం మీ తాకెళ్తే ఎట్లా మొదలు ఫస్ట్ ప్లేస్ గెలిచింది కదా, ఏమంటావు దీని గురించి? ఫస్ట్ ప్లేస్ గెలిచింది కదా, ఏమంటావు దాని గురించి? అనుకోలేదు, ఇంకా గ్రౌండ్ ఉంది కదా. ఇంకా లీగ్ మ్యాచ్ లో ఫస్ట్ ప్లేస్ గెలిచినారు. చెప్పేది
అట్లా జనాలు వచ్చిన పైడు ఎదురు సాటి యారు అంటుంది అంత జాయింట్ ఉండదు అంత జాయింట్ ఉండేది ఒకటే జాయింట్ कैमरामैन जल्दी फोकस करो కొత్త పేరు వచ్చినాడు సెంటర్కి రెడీ ఉన్నాం నువ్వు కొట్టనా వచ్చా పక్కదలేలా ಎ ಟ್ರ್ಯಾಕ್ನವ್ರು ತುಂಬ ಸ್ಪೀಡಾಗಿ ಬಂದ್ಬಿಟ್ಟು ಎ ಟ್ರ್ಯಾಕ್ನವರು ಎ ಟ್ರ್ಯಾಕ್ ಬಿ ಟ್ರ್ಯಾಕ್ ತುಂಬ ವ್ಯತ್ಯಾಸ ಇದೆ. ಎ ಟ್ರ್ಯಾಕ್ನವ್ರು ನೋಡ್ರಿ ಗೀಟ್ ದಾಟ್ಬಿಟ್ರು, ಬಿ ಟ್ರ್ಯಾಕ್ನವರು ಇವಾಗ ಗೀಟ್ ದಾಟಿದ್ರು. ಧೂಳು ಎಬ್ಬರಿಸ್ಬಿಟ್ಟಿದ್ದಾರೆ ಈ ಎತ್ತಿನ ಗಾಡಿ ಸ್ಪರ್ಧೆಯಲ್ಲಿ. ತುಂಬ ಚೆನ್ನಾಗಿರ್ತಕ್ಕಂಥ ಕಾರ್ಯಕ್ರಮ. ಬಿ ಗ್ರೂಪ್ನವರು ಅಂದರೆ ಬಿ ವೀಕಲಾಗಿ ಬಂತು. ಬಿ 1 2 3 ಸ್ಟಾರ್ಟ್ ಆಗಿದೆ ಇನ್ನೊಂದು ಬ್ಯಾಚು. ಎ ಮತ್ತು ಬಿ ಟ್ರ್ಯಾಕು 200 ಮೀಟ್ರು ಇರ್ತಕ್ಕಂಥ ಈ ಎ ಬಿ ಟ್ರ್ಯಾಕಲ್ಲಿ ಈ ಎತ್ತಿನ ಗಾಡಿ ಸ್ಪರ್ಧೆ ನಡೀತಾ ಐತೆ. ತುಂಬ ಸಾವಿರಾರು ಜನ ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ ಈ ಎತ್ತಿನ ಗಾಡಿ ಸ್ಪರ್ಧೆಯನ್ನು. ಇದು ಗ್ರಾಮೀಣ ಕ್ರೀಡೆ. ಹಿಂದೆ ಕೂಡ ಹಲವಾರು ಭಾಗಗಳಲ್ಲಿ ಕೆಲವು ಪ್ರಾಂತ್ಯಗಳಲ್ಲಿ ದೊಡ್ಡ ಕಲ್ಲು ಬಂಡೆಯನ್ನು ಇಳಿಸೋದು ಮತ್ತು ಇದೇ ಟೈಪು ಎತ್ತಿನ ಗಾಡಿಯಲ್ಲಿ ಸ್ಪರ್ಧೆ ಮಾಡೋದು ಮಾಡ್ತಾಯಿದ್ರು. ಸಂಕ್ರಾಂತಿ ಹಬ್ಬ ಬಂದರೆ ಈ ರೈತರಿಗೆ ಸಂಬಂಧಪಟ್ಟ ಹಬ್ಬ ಅಲ್ವಾ ಇದು. ತುಂಬ ರೈತರು ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇತ್ತೀಚೆಗೆ ಹಳ್ಳಿಕಾರ್ ಸಾಕೋದು ಕಡಿಮೆ ಆಗಿರೋದ್ರಿಂದ ಈ ಹಳ್ಳಿಕಾರನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ಉದ್ದೇಶಕ್ಕೆ ಹಳ್ಳಿಕಾರ್ ಎತ್ತುಗಳಿಂದಾನೇ ಈ 200 ಮೀಟರ್ ಸ್ಪರ್ಧೆಯನ್ನು ಇಲ್ಲಿ ಉದ್ಗೂರು ಮತ್ತು ಉದ್ಗೂರು ಹತ್ರ ಈ ಸ್ಪರ್ಧೆ ನಡೀತಾ ಐತೆ. ಇವರು 4 ವರ್ಷದಿಂದ ಮುದುಗೂರು ಗ್ರಾಮದ ಸುತ್ತು ಹಳ್ಳಿ ಜನ ಸೇರಿಕೊಂಡು ಆರಂಭಗೊಂಡ ಈ ಎತ್ತಿನ ಗಾಡಿ ಸ್ಪರ್ಧೆ ಈಗ ಬೇರೆ ರಾಜ್ಯಕ್ಕೂ ವ್ಯಾಪ್ತಿಯಾಗಿದೆ. ಈಗ ಆಂಧ್ರದವರು ಸುಮಾರು ಜನ ಟೀಮುಗಳು, ಒಂದು 15 ಟೀಮ್ ಮೇಲ್ಪಟ್ಟು ಆಂಧ್ರ ಟೀಮು ಬಂದೈತೆ. ನಮ್ಮ ಕರ್ನಾಟಕ ಟೀಮು ಕೂಡ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಾರೆ. ಸುಮಾರು ಜನ ಸ್ಟಾರ್ಟ್ ಆಗಿದೆ. 2 ಟ್ರ್ಯಾಕ್ಗಳ ಮೇಲೆ ಸ್ಪರ್ಧೆ ನಡೀತಾ ಐತೆ. ಎತ್ತುಗಳು ಸ್ಪೀಡಾಗಿ ಬರ್ತಾ ಇರೋದ್ರಿಂದ ನೋಡ್ರಿ
ಧೂಳೆಬ್ಬರಿಸ್ಕೊಡ್ತಾ ಐತೆ. ನಮ್ಮ ಕಂಬಳ ನಡೀದಂಗೆ ನಡೀತಾ ಐತೆ. ಎ ಟ್ರ್ಯಾಕು ತುಂಬ ಈಸಿಯಾಗಿ ಎ ಟ್ರ್ಯಾಕ್ನಲ್ಲಿ ಬಂದಿರತಕ್ಕಂಥ ಎತ್ತು ತುಂಬ ಈಸಿಯಾಗಿ ಗೆದ್ದುಬಿಟ್ಟೈತೆ. ಈ ಗೆದ್ದಿರ್ತಕ್ಕಂಥದ್ದು ಎ ಟ್ರ್ಯಾಕ್ನಲ್ಲಿ ಬಂದಿರತಕ್ಕಂಥದ್ದು. ಬಿ ಟ್ರ್ಯಾಕ್ದು ನಿಧಾನವಾಗಿ ಬರ್ತಾ ಇದ್ದೆ ನೋಡಿ. ಎ ಟ್ರ್ಯಾಕಲ್ಲಿ ಗೆದ್ದಿರ್ತಕ್ಕಂಥವ್ರು. ಬಿ ಟ್ರ್ಯಾಕ್ ಸೋತಿದೆ. ಬಿ ಟ್ರ್ಯಾಕಲ್ಲಿ ಕೂಡ ಅವರು ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ಆನಂದವಾಗಿರ್ಬೋದು. ಸೋತಿದ್ದಕ್ಕೆ ಸ್ವಲ್ಪ ಅವರು ನಮ್ಮ ಎತ್ತುಗಳು ಸೋತಾವೆ ಅಂತ ಹೇಳ್ಕೋಬೋದು ಅಷ್ಟೇ. ಟ್ರ್ಯಾಕ್ ಪೂರ್ತಿ 200 ಮೀಟ್ರ್ ಇರೋದ್ರಿಂದ ಇವಾಗ ನೋಡ್ರಿ ಟ್ರ್ಯಾಕ್ ಎಷ್ಟು ನೀಟಾಗಿ ಕಾಣಿಸ್ತಾ ಇತ್ತು. ಅಲ್ಲಿ ಕೆಲವರು ನಿರ್ವಾಹಕರು ಅಲ್ಲಿ ನಿಂತಿದ್ರು, ಯಾವುದು ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಬರುತ್ತಲ್ವಾ ಅದಕ್ಕೋಸ್ಕರ ನೋಡೋದಕ್ಕೋಸ್ಕರ ಅಲ್ಲಿ ಇದ್ದಿದ್ದಾಗ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಈಗ ತುಂಬ ಚೆನ್ನಾಗಿದೆ ಟ್ರ್ಯಾಕು. ರೈತರು ಜಮೀನಲ್ಲಿ ಮಾಡಿರ್ತಕ್ಕಂಥ ಈ ಟ್ರ್ಯಾಕು ಶುರುವಾಗಿದೆ. ಈಗ ಶುರುವಾಗಿ ರನ್ನಿಂಗಲ್ಲಿ ಓಡ್ತಾ ಐತೆ. ತುಂಬ ನೋಡ್ರಿ, ತುಂಬ ಎ ಟ್ರ್ಯಾಕು ಬಿ ಟ್ರ್ಯಾಕು ವೀಕೋಲಾಗಿ ಬಂತು. ವೀಕೋಲಾಗೆ ಎ ಟ್ರ್ಯಾಕ್ ಗೆದ್ದಿದೆ. ಎ ಟ್ರ್ಯಾಕ್ನವರು ಅಲ್ಲಿ ಕೈ ಎತ್ತಾ ಇದ್ದಾರೆ ನೋಡಿ. ಎ ಟ್ರ್ಯಾಕ್ನವ್ರಿಗೂ ಗೆದ್ದಿದ್ದಾರೆ ಅಂತ ಕೈ ಎತ್ತಿದ್ದಾರೆ. ಎ ಟ್ರ್ಯಾಕ್ ಹಬ್ಬಬ್ಬ ಅಂತಂದರೆ ಒಂದು 2-3 ಅಡಿ ಮುಂದಕ್ಕೆ ಬಂದಿದ್ದಕ್ಕೆ ಎ ಟ್ರ್ಯಾಕ್ನವ್ರಿಗೆ ವಿನ್ನಾಗಿ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಅವರು. ಇನ್ನೂ ಡೌಟ್ ಇದ್ದರೆ ಏನು ಮಾಡ್ತಾರೋ ನೋಡಬೇಕು. 100% ಎ ಟ್ರ್ಯಾಕು ಗೆದ್ದಿದೆ ಅಂತೆ. ಈ ಎತ್ತಿನ ಗಾಡಿ ಸ್ಪರ್ಧೆ 7ನೇದು 8ನೇದು ಈಗ ಶುರುವಾಗಿದೆ. ಲೀಗ್ ಮ್ಯಾಚ್ ಇವೆಲ್ಲ ಅಂದರೆ ಇವೆಲ್ಲ ಮುಗಿದ ಮೇಲೇ ಫೈನಲ್ ಹೇಳೋದು. ಅದಕ್ಕೋಸ್ಕರ ಈಗ ಸಿದ್ಧತೆಗಳೆಲ್ಲ ಪೂರ್ಣಗೊಂಡಿವೆ. ತುಂಬ ಚೆನ್ನಾಗಿದೆ. ಹೆಚ್ಚಿನ ಜನ ಏನು ನಮ್ಮ ಕಂಬಳ ಪೋಟಿಗಳು ನಡೆದರೆ ಸ್ಪರ್ಧೆಗಳು ನಡೆದರೆ ಬರ್ತಾರಲ್ಲ ಜನ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಕಡೆ, ಆ ಥರ ನಮ್ಮ ಕೋಲಾರ ಜಿಲ್ಲೆ ಈ ಥರ ಮೊದಲನೇದು ನಮ್ಮ ಕರ್ನಾಟಕದಲ್ಲಿ ನಾನು ಇದೇ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಾ ಇರೋರು ಯಾರಾದರೂ ಕೂಡ ಗೊತ್ತಿದ್ದರೆ ಬೇರೆ ಕಡೆ ಎಲ್ಲಾದ್ರೂ ಈ ಥರ ಎತ್ತಿನ ಗಾಡಿ ಸ್ಪರ್ಧೆಗಳು ನಡೀತಾ ಇದ್ದರೆ ಕಾಮೆಂಟ್ ಮಾಡಿ. ಆದಷ್ಟು ನಮಗೆ ಅನುಕೂಲವಾಗಿದ್ದರೆ ಅಲ್ಲಿ ಕೂಡ ವಿಡಿಯೋ ಮಾಡೋಣ. ಈ 200 ಮೀಟ್ರ್ ಸ್ಪರ್ಧೆಯಲ್ಲಿ ತುಂಬ 32 ಜೊತೆ ಎತ್ತುಗಳು ಭಾಗವಹಿಸಿರೋದು ತುಂಬ ಆನಂದನೀಯ. ಮತ್ತು ಇದು ಗಡಿ ಪ್ರದೇಶ. ಇಲ್ಲಿಂದ 10ರಿಂದ 12 ಕಿಲೋಮೀಟರ್ ದೂರದಲ್ಲಿ ಆಂಧ್ರ ಬಾರ್ಡ್ರು, ಮತ್ತು ಲೇಪಾಕ್ಷಿ ಬರುತ್ತಂತೆ 15 ಕಿಲೋಮೀಟರ್ ದೂರದಲ್ಲಿ. ಈಗ ಇದೆಲ್ಲ ಕೂಡ ನಾನು ಗಮನಿಸಿದರೆ ಇಲ್ಲಿನ ಈ ವಾಟದ ವಸಲ್ಲಿ ಮತ್ತು ಇತ್ತ ಸುತ್ತಮುತ್ತ ಹಳ್ಳಿ ಜನನೇ ಹೆಚ್ಚಿನ ಜನ ಭಾಗವಹಿಸಿರ್ತಾರೆ. ಬರೋ ವರ್ಷಕ್ಕೆ ಇದರ 2 ಪಟ್ಟು ಬರೋ ಜನ ಅವಕಾಶ ಇದೆ. ಯಾಕೆ ಅಂತಂದರೆ ಈಗ ಪ್ರಚಾರ ಚೆನ್ನಾಗಿ ನಡೀತಾ ಇರೋದರಿಂದ ಹೆಚ್ಚಿನ ಜನ ಭಾಗವಹಿಸುವ ಅವಕಾಶವೂ ಇದೆ. ಈಗ ಇಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸಾವಿರಾರು ಜನನೇ ಸಾಕ್ಷಿಯಾಗಿದ್ದಾರೆ. ನಮ್ಮ ಕಂಬಳ ಸ್ಪರ್ಧೆಗಳು ಹೆಂಗೆ ನಡೀತಾವೋ ಅದು ಒಂದು ಇದರಲ್ಲಿ ಯಾವುದು ನಮ್ಮ ವ್ಯವಸಾಯ ಮಾಡ್ತೀವಲ್ಲ ಗದ್ದೆ ಜಮೀನಲ್ಲಿ ಆ ಥರ ಮಾಡಿ ಕಂಬಳ ಸ್ಪರ್ಧೆಗಳು ನಡೀತವೆ. ಇಲ್ಲಿ ಬರೀ ಬೀಳ್ ಮೇಲೆ ಎತ್ತಿನ ಗಾಡಿ ಸ್ಪರ್ಧೆಗಳು ನಡೀತವೆ. ಈಗ ಇವರು ಸಿಗ್ನಲ್ ಕೊಟ್ಟರೆ ಈ ಎತ್ತಿನ ಗಾಡಿ ಅಲ್ಲಿಂದ ಬಿಡ್ತಾರೆ. ಇವಾಗ ಶುರುವಾಗಿದೆ. ಶುರುವಾಗಿದ್ದಕ್ಕೆ ಬರ್ತಾ ಇದೆ. 2 ವೀಕಾಲಾಗಿ ಬರ್ತಾ ಇದೆ. ಅಪ್ಪಿ ಬಾ ಏನವರು ಸ್ವಲ್ಪ ಬಂದರು. ಮತ್ತೆ ವೀಕಾಲಾಗಿ ಬರ್ತಾ ಇರ್ತಕ್ಕಂಥ ಇದು ತುಂಬ ವೀಕಾಲಾಗಿದೆ. ನೋಡ್ರಿ ಮರಕ್ಕೆ ಹೊಡಿತಾರೆ ಹೋಗಿ. ನೋಡ್ರಿ
ಎಷ್ಟು ಎತ್ತುಗಳು ಎಷ್ಟು ಸ್ಪರ್ಧೆಯಲ್ಲಿ ಎಷ್ಟು ಸ್ಪೀಡಾಗಿ ಹೋಗ್ತಾವೆ ಅಂತಂದರೆ ಎತ್ತಿನ ಗಾಡಿ ಮೇಲೆ ಇಬ್ಬರಿಗೆ ಮಾತ್ರ ಕುತ್ಕೊಳಕ್ಕೆ ಅವಕಾಶ ಇದೆ. ಉಳಿದವರೆಲ್ಲರೂ ಕೂಡ ಅಲ್ಲಿ ನೋಡ್ಬೋದಷ್ಟೇ. ನೋಡ್ರಿ, ಈಗ ಜನ ತುಂಬ ಹೆಚ್ಚಿನ ಜನ ಸೇರಿರ್ತಕ್ಕಂಥ ಈ ಸ್ಪರ್ಧೆಯಲ್ಲಿ ಈ ನೋಡ್ರಿ, ಇವು ಎಲ್ಲ ಕೂಡ ಎತ್ತಿನ ಗಾಡಿ ಸ್ಪರ್ಧೆಗಳಂತಂದರೆ ರೈತರಿಗೆ ಮುಖ್ಯವಾದದ್ದು ಅಂತ ಹಲವಾರು ಬಾರಿ ಹೇಳಿದ್ದೀನಿ. ಇನ್ನೊಂದು ಟೀಮ್ ರೆಡಿ ಆಗ್ತೈತೆ, ರೆಡಿ ಆದಮೇಲೆ ಸಿದ್ಧವಾಗೋಣ. ಈಗ ಈ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಹುಡುಗೂರು ಅವ್ರದ್ದು ಒಂದು ಎತ್ತಿನ ಗಾಡಿ, ಮತ್ತು ಆಂಧ್ರದಿಂದ ಬಂದಿರ್ತಕ್ಕಂಥ ಮತ್ತೊಂದು ಎತ್ತಿನ ಗಾಡಿ ಮತ್ತೆ ಸ್ಪರ್ಧೆ. ಈಗ RX100 ಅಂತೇಳಿ ಒಂದು ಎತ್ತಿಗೆ ಹೆಸರಿಟ್ಟಿದ್ದಾರೆ. ಅವು ತುಂಬ ಇದ್ರಾಗ ನಡೀತಾ ಇರ್ತಕ್ಕಂಥದ್ದು. ಇದು ಈ ಲೋಕಲ್ನವ್ರಿಗೆ RX100 ಅಂತಂದರೆ ಅಷ್ಟು ಪ್ರೀತಿ. ಅದಕ್ಕೆ ಈ ಸ್ಪರ್ಧೆಯಲ್ಲಿ ಕೂಡ ಲೋಕಲ್ನವರು ನಮ್ಮ ಗೆಲ್ಲಬೇಕು ಅಂತ ಇದ್ದಾರೆ. ನೋಡೋಣ, ಈಗ ಬಿಡ್ತಾ ಇದ್ದಾರೆ. ಬಿಟ್ಟ ಮೇಲೆ ಸ್ಪರ್ಧೆ ಸ್ಟಾರ್ಟ್ ಆಗುತ್ತೆ. ಇನ್ನು ಸಿಗ್ನಲ್ ಕೊಟ್ಟಿಲ್ಲ. ತುಂಬ ಈ ಎತ್ತುಗಳ ಸ್ಪರ್ಧೆ ತುಂಬ ಕಷ್ಟ. ಯಾತಕ್ಕೆ ಅಂತಂದರೆ ಯಾರ ಮೇಲೆ ಅದನ್ನು ಜಂಪ್ ಮಾಡಿದರೆ ಎತ್ತು ಅವರು ತಪ್ಪಿಸ್ಕೊಳಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಸುತ್ತು ಬಾರ್ಕೇಡ್ ಆಗಿ ವೀಕ್ಷಕರನ್ನೆಲ್ಲ ದೂರ ಇಟ್ಟಿದ್ದಾರೆ. ಒಂದು ವೇಳೆ ವೀಕ್ಷಕರೇನೋ ಒಳಗಡೆ ಇದ್ದರೆ ಅಪಾಯ ಅಂತೇಳಿ ಒಂದು ಕಡೆ ಪೊಲೀಸ್ನವರು, ಒಂದು ಕಡೆ ನಿರ್ವಾಹಕರು ಎಲ್ಲರೂ ಕೂಡ ಇದು ಮಾಡಿದ್ದಾರೆ. ಇಲ್ಲಿ ಬಿಡ್ತಾ ಇದ್ದಾರೆ. ಇದು RX100 ಅಂತ ಲೋಕಲ್ ಹುಡುಗೂರಿನವ್ರದ್ದು ಬಿಟ್ಟಿದ್ದಾರೆ. ಬರ್ತಾ ಇದೆ. ಓಯಮ್ಮ, ಏನು ವೀಕೋಲ್ ಆಗಿ ಬರ್ತಾ ಇದೆ. ಬಿ ಟೀಮ್ ಗೆದ್ದುಬಿಡ್ತು. ವೀಕೋಲ್ ಆಗಿ ಬಂತು. ಕೊನೆಯಲ್ಲಿ ಬಿ ಟೀಮು ಸ್ವಲ್ಪ ಸ್ಪೀಡಾಗಿ ಬಂದಿದ್ದಕ್ಕೆ ಬಿ ಟೀಮು ಗೆದ್ದಿದೆ. ಬಿ ಟೀಮು ಬಿ ಟೀಮ್ ಗೆದ್ದಿದೆ. RX100 ಅಂತ ನಾವು ನೋಡ್ತಾ ಇದ್ದೇವೆ. ನೋಡ್ರಿ, ಲೋಕಲ್ನವರು ಇವರು RX100 ನೋಡೋದಕ್ಕೆ ಇವರು ಬಂದಿರತಕ್ಕಂಥ ಪ್ರೇಕ್ಷಕರು ಅಂತಂದ್ರೆ ಅಭಿಮಾನಿಗಳು. ಮತ್ತು ಇವ್ರು ಬಂದಿದ್ದಾರೆ. ಯಾರು ಔಟ್ ಹೌಸ್ ಬರೋಂಗಿಲ್ಲ. ಔಟ್ ಹೌಸ್ ಬಂದಿದ್ದಕ್ಕೆ ಅವ್ರನ್ನೆಲ್ಲ ಆಚೆ ಕಳಿಸ್ತಾ ಇದ್ದಾರೆ. ಬಿ ಟೀಮು ಗೆದ್ದಿದೆ. ನೆಕ್ಸ್ಟು ಲೀಗ್ ಮ್ಯಾಚಿಂದ ಗ್ರೂಪ್ ಮ್ಯಾಚ್ ನಡೆಸ್ತಾರೆ. ಈಗ ಗೆದ್ದಿರ್ತಕ್ಕಂಥವ್ರು 32 ಟೀಮ್ ಪೈಕಿ 16 ಟೀಮ್ನವರು ಗೆಲ್ತಾರೆ. 16 ಟೀಮಲ್ಲಿ 8 ಸ್ಪರ್ಧೆ ಇರುತ್ತೆ. 8 ಸ್ಪರ್ಧೆಯಿಂದ 4 ಸ್ಪರ್ಧೆಗೆ ಬರುತ್ತೆ. 4ರಿಂದ 2 ಬರುತ್ತೆ. ಸೇಮ್ ನಮ್ಮ ಕ್ರಿಕೆಟ್ ಮ್ಯಾಚ್ ಹೆಂಗೆ ಮಾಡ್ತಾರೆ ಆ ಥರ ಮಾಡೋದಕ್ಕೆ ಸಿದ್ಧತೆ ಇದೆಲ್ಲ ತುಂಬ ಚೆನ್ನಾಗಿದೆ. ಎರಡು ಒಂದೇ ಟ್ರ್ಯಾಕ್ನಲ್ಲಿ ಓಡ್ತಾ ಇರ್ತಕ್ಕಂಥದ್ದು. ಇದು ಮಂಜುನಾಥ್ ರೆಡ್ಡಿ ಗೊಲ್ಲಳ್ಳಿ ಇವರಪ್ಪ. ಯಾರಣ್ಣ ಅದೇನಾ ಬಿರೇಂದ್ರ ಅಲ್ಲಪ್ಪ, ಹೊಸ ಇವರಪ್ಪ. ಗೊಲ್ಲಳ್ಳಿ ಇವರಪ್ಪ. ಎಂ ಗೊಲ್ಲಳ್ಳಿ. ಓಕೆ, ಸೂಪರ್ ಚೆನ್ನಾಗಿದೆ. ಎತ್ತಿನ ಗಾಡಿ ಸಂತೋಷವಾಗಿದೆ. ದಯವಿಟ್ಟು ಎಲ್ಲರೂ ಇದನ್ನು ಪ್ರೇಕ್ಷಕರು, ಇದೇ ನಮ್ಮ ಗೋರಿಬೂರು ತಾಲೂಕು ಹುದುಗೂರು ಗ್ರಾಮದಲ್ಲಿ ಇದು 4ನೇ ವರ್ಷ. 4ನೇ ಎತ್ತಿನ ಗಾಡಿ ಜಾಸ್ತಿ ಆಗಿದೆ. ಸ್ವಲ್ಪ ಆಚೆ ಕಳಿಸಿ. ಎಲ್ಲ ನಮ್ಮ ಎಲ್ಲ ಚೆನ್ನಾಗಿರ್ಬೇಕು, ಚೆನ್ನಾಗಿ
ಸುಗಿಯಪ್ಪ ಸಂಕ್ರಾಂತಿಗೆ ಎಲ್ಲ ಶುಭಾಶಯಗಳು ಕೋರ್ತೀವಿ. ಎಲ್ಲ ಚೆನ್ನಾಗಿರ್ಬೇಕು, ಎಲ್ಲ ಚೆನ್ನಾಗಿರ್ಲಿ. ఇంకా జనాలు ఉన్నారు సమయము లేదు మిత్రమా. డ్రైవర్ చూసుకోండి ఎక్కిన పక్క ನಮ್ಮ ಕ್ಲಾಸ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಕೂಡ ಅವ್ರು ಪಾಪ ಐದು ಕಟ್ಗೆ ಊದ್ ಬಂದವ್ರೆ. ಅಶೋಕ್ ಅವರೇ, ಗಂಟ್ಲು ಕಡಿಮೆ ಮಾಡ್ಕೊಳ್ಳಿ, ಇನ್ನ ಸಾಯಂಕಾಲದವರೆಗೂ ಐತೆ. ಕಿರ್ಲಿ ಗಂಟ್ಲು ಆದ್ರೆ ಕಷ್ಟ ಆಗುತ್ತೆ. ಶಿವ ಅಶೋಕ ಸ್ಟೇಜ್ మీద ಅಶೋಕ వీడియోస్ వెళ్ళని చెప్పు. ಇದಕ್ಕೆ ರಾಪ ವಿಡಿಯೋ అలా బండి అరేంజ్ చేసుకుంటా. జగరాజ్ పల్లి నాగరాజు అలా బండి వచ్చిందా ఈ వీడికి రాదు బండి ఏడు పోయిన బండి రావాలమ్మా. ದಯವಿಟ್ಟು ಅಶೋಕ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. మన ఆంధ్ర పెద్ద ఒక్కడే ఓన్లీ 65 years లో అంతేనా? ఎవరైనా పోరాడగలరా? లేదన్నా. ఆయన పోరాడాలని సన్మానం చేయాల్సిందే మనం. ఖండితమైన ప్లీజ్ దయచేసి ఈ సన్మానం ఎవరు ఆపండి. ರೈತ ಮಿತ್ರ ಬಳ ಮೋದಗರು ಹಾಗೂ ಗ್ರಾಮಸ್ಥರಿಂದ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈಗ 4ನೇ ವರ್ಷ బండి రాలేదు ನೆನಪಿದೆಯಲ್ಲ ಮುಂದೆ ಬಂಡೆ ಇಪ್ಪಗ ಒಂದೇ ఏ ట్రాక్లకే బండి ఎత్తుకోవాలన్నా ಬಂಡೆ ಎತ್ಕೊಂಡ್ರೆ ఎవరు ನೋಡ್ರಿ, ಬಂಡೆ ಗಾಡಿ ಹತ್ರಕ್ಕೂ ಬರ್ತಾ ಇಲ್ಲ. ಅವು 4 ಜನ ನಿಲ್ಲಿಸಿ ಅದನ್ನ ಗಾಡಿ ಕಟ್ಟೋದಕ್ಕೆ, ಅಂದ್ರೆ ಎತ್ತಿನ ಗಾಡಿ ಕಟ್ಟೋದಕ್ಕೆ ಸಿದ್ಧ ಮಾಡ್ತಾ ಇದ್ದಾರೆ. ಕೆಲವು ಬೆದರ್ತಾವೆ ಅಂತಂದ್ರೆ ಜನ ನೋಡಿ, ಜನ ಜಾಸ್ತಿ ಜನ ಇರೋದ್ರಿಂದ ಅವು ಸ್ವಲ್ಪ ಭಯ ಪಡ್ತವೆ. ಭಯ ಪಡೋದ್ರಿಂದಾನೇ ಅವು ಬೆದರ್ತವೆ. ಬೆದರಕ್ ಮುಂಚೆನೆ ನೋಡ್ರಿ, ಇಲ್ಲಿ ಕೂಡ ಈಗ ಆ ಯಜಮಾನಪ್ಪ మా పిల్లోడు అంటారు. ಈ ಯಜಮಾನಪ್ಪ ನೋಡ್ರಿ, ಸುಮಾರು 70 ವರ್ಷ ಇರ್ಬೋದು. ಇವರು ಇವಾಗ ಈ ಎತ್ತನ್ನು ಹಿಡ್ಕೊಂಡು ಓಡಿಸ್ತಾರೆ. మీరే తోలుతారా? ఇప్పుడు నువ్వే తోలుతావా? ఎంత మీ వయసు? 63 ವರ್ಷದ ಯಜಮಾನ. ಏನ್ ನಿಮ್ಮ ಹೆಸರು? ಏನ್ పేరు మీ పేరు? ಆದಿನಾರಾಯಣ. ಎತ್ತಿನ ಗಾಡಿಯನ್ನು ಓಡಿಸ್ತಾರೆ ನೋಡಿ. అన్న కమిటీ వాళ్ళు దయచేసి మా పిల్లలు ఎవరు ఉన్నారో ఆ పోస్టర్ల ఫోటోలు దయచేసి మా ఎంపైర్లకు నీళ్ళు వ్యవస్థ చేయడానికి కొనాలా. ఒక 5 వాటర్ బాటిల్ ఎత్తిపోయి మా ఎంపైర్లకు ఇచ్చేస్తే ఎవరో ఇచ్చేయండి ఇండివిజువల్ గా. లేదా ఎవరైనా మన వసంత ವಸಂತ మన ಕ್ಲಾಸ್ಮೇಟ್ ಡಿಎಸ್ಎಸ್ ಲೀಡರು. ಈಗ ಒಂದು ಗಾಡಿಯನ್ನು ಕಟ್ಟಿದ್ದಾರೆ, ಇನ್ನೊಂದು ಗಾಡಿಯನ್ನು ಈ ಕಡೆ ಕಟ್ತಾ ಇದ್ದಾರೆ. ಇವರು ಕೂಡ ಎರಡೂ ಕೂಡ ಈಗ ಒಂದೇ ಸರಿ ಇಲ್ಲಿ ಶುರು ಮಾಡಿಸ್ತಾರೆ. ಮೋಸ್ಟ್ಲಿ ಎ ಟೀಮಲ್ಲಿ ಸ್ವಲ್ಪ ಕರು ಇದ್ದಂಗಿದೆ, ಇದು ಸ್ವಲ್ಪ ಎತ್ತು ಇದ್ದಂಗಿದೆ ಬಿ ಟೀಮಲ್ಲಿ. ಈ ಕರು ಈಗಲೇ ನನಗೆ ಗೊತ್ತಿರೋ ಮಟ್ಟಕ್ಕೆ ಸ್ವಲ್ಪ ಹಿಂದೆಟ್ಟು ಬೀಳಬಹುದೇನೋ ಅಂತ ನಾನು ಅನ್ಕೊಂಡಿದ್ದೀನಿ. ಅವ್ರನ್ನ ನಿರುತ್ಸಾಹಪಡಿಸೋದು ಬೇಡ. ಅವರು ಸ್ಪರ್ಧೆ ಮಾಡೋಕ್ಕೆ ಬಂದಿರೋದ್ರಿಂದ ಈ ಸ್ಪರ್ಧೆಯಲ್ಲಿ 2 ಕಡೆ ಕೂಡ ಇವು ಎತ್ತುಗಳು ಅವು ಓರಿ ಟೈಪ್ ಐತೆ, ಚೆನ್ನಾಗೈತೆ. ಅದು ಸ್ವಲ್ಪ ಸ್ಲೋ ಆಗ್ಬೋದು. ಈ ಬಿ ಟೀಮಲ್ಲಿ ಇದು ತುಂಬಾ ಸ್ಪೀಡಾಗಿ ಹೋಗುವ ಅವಕಾಶ ಇದೆ. ನೋಡೋಣ, ಯಜಮಾನಪ್ಪ ನಾನು ಓಡಿಸ್ತೀನಿ ಅಂತಂದ, ಆದ್ರೆ ಅಪ್ಪ ಹತ್ತಲಿಲ್ಲ, ಸುಮ್ಮನೆ ಹೇಳ್ದ ಅಷ್ಟೇ ತೆಲುಗಲ್ಲಿ ನಾನು ಓಡಿಸ್ತೀನಿ ಅಂತ. ಅಯ್ಯಪ್ಪ ಏನೋ ನಮ್ಗೆ ಹೇಳಲಿಲ್ಲ. ನೋಡೋಣ, ಎತ್ತುಗಳನ್ನ ಓಡಿಸೋಕ್ಕೆ
ಹೆಂಗೆ ಏನು ಅನ್ನೋದು ನೋಡೋಣ. ಈಗ ಆಲ್ರೆಡಿ ಕೂತಿದ್ದಾರೆ. ನೋಡ್ರಿ ಅದು ಬ್ಯಾರಿಕೇಡು ಎಲ್ಲ ಕೂಡ ಹಿಡ್ಕೊಳಕ್ ಆಗ್ಲಿಲ್ಲ ನೋಡಿ ಅವರಿಂದ. ನಾನು ಹೇಳ್ದೆ ಆಗ್ಲೇ, ಈ ಎತ್ತುಗಳು ಸುಮಾರು ತುಂಬಾ ಚುರುಕಾಗಿರೋದ್ರಿಂದ ಈ ಬ್ಯಾರಿಕೇಡ್ ಕೂಡ ಮುರ್ಕೊಂಡು ಹೋಗಿ ಅಲ್ಲಿ ಹೋಯ್ತು. ಒಬ್ಬ ಅಯ್ಯಪ್ಪ ಕೆಳಗಡೆ ಬಿದ್ದು ಪಲ್ಟಿ ಹೊಡೆದು ಕೆಳಗಡೆ ಬಿದ್ದರು ಪಾಪ. ಕೆಳಗಡೆ ಬಿದ್ದಿದ್ದಕ್ಕೆ ಒಂದು ವೀಲು ಆ ಅಪ್ಪನ ಮೇಲೇನೆ ಹೋಯ್ತು. ಅದಕ್ಕೆ ಬ್ಯಾರಿಕೇಡ್ ಮಾಡಿ ತುಂಬ ಸುರಕ್ಷತೆ ಕ್ರಮಗಳು ಕೈಗೊಂಡಿದ್ದಕ್ಕೆ ಅಂಥ ಪ್ರಮಾದಗಳು ನಡೆದಂಗೆ ಈ ನಿರ್ವಾಹಕರು ಮಾಡಿರ್ತಾರೆ. ಇವಾಗ ಪ್ರತಿಯೊಂದು ಬಾರಿ ಕೂಡ ಈ ಎತ್ತುಗಳನ್ನ ಹಿಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ನಾನು ಕೂಡ ಈ ವಿಡಿಯೋ ಮಾಡುವಾಗ ನಮ್ಮ ಮೇಲೆ ಬರ್ತಾವಂತ ಅಲ್ಲಿ ನಿರ್ವಾಹಕರೆಲ್ಲ ದೂರ ಹೋಗಿ ಅಂತಂದ್ರು. ಅದು ತುಂಬ ಡೇಂಜರ್ ಪ್ಲೇಸು. ನಾನು ಆವಾಗಲೇ ಹೇಳ್ದೆ, ಅವು ಕರು ಇದ್ದಂಗೆ ಐತೆ ಇವು ಎತ್ತುಗಳು ಅಂತ, ತುಂಬ ಚುರುಕಾಗೈತೆ. ಇವರು ಆಂಧ್ರ ಕಡೆಯಿಂದ ಬಂದಿರತಕ್ಕಂಥ ಎತ್ತುಗಳು. ಇವರು ಸ್ಪರ್ಧೆಗೆ ಟ್ರೈನಿಂಗ್ ಕೊಟ್ಟು ಮಾಡ್ತಾರೆ. ಆ ಟ್ರೈನಿಂಗ್ ಕೊಟ್ಟು ಮಾಡೋದ್ರಿಂದನೇ ಇವ್ರಿಗೆ ಇವು ಚುರುಕಾಗುತ್ತೆ, ತುಂಬ ಚುರುಕಾಗೈತೆ. జనాలు సైడ్కి పోవాలా, పదే చెప్తాడావో బీటాక్లా బీట్రాక్ బీట్ అయింది. గరేళ్ళంట ಮೊದಲನೇ ರೌಂಡ್ ನಡೀತಾ ಐತೆ. ಮೊದಲನೇ ರೌಂಡಲ್ಲಿನೇ ಈಗ ಬರ್ತಾ ಇರ್ತಕ್ಕಂಥ ಎತ್ತುಗಳ ಜೋಡಿ ಅಂದರೆ ಎ ಟ್ರ್ಯಾಕು ಬಿ ಟ್ರ್ಯಾಕು ಎರಡೂ ಕೂಡ ತುಂಬ ಸ್ಟ್ರಾಂಗ್ ಆಗೈತೆ. ಎರಡು ಎತ್ತುಗಳು, ಎರಡು ಜೋಡಿಗಳು. ಈಗ ವೀಕ್ಷಕರು ನೋಡ್ತಾ ಇದ್ದಾರೆ. ನಿರ್ವಾಹಕರು ಅಲ್ಲಿ ಸಿಗ್ನಲ್ ಕೊಟ್ಟ ತಕ್ಷಣವೇ ಅಲ್ಲಿಂದ ಬಿಡ್ತಾರೆ. ನೋಡ್ರಿ, ತುಂಬ ಚೆನ್ನಾಗಿರ್ತಕ್ಕಂಥದ್ದು ಈ ಸ್ಪರ್ಧೆಗಳು. ಸಂಕ್ರಾಂತಿ ಹಬ್ಬಕ್ಕೆ 2 ದಿನ ಮುಂಚೆ ಇಲ್ಲಿ ಈ ಎತ್ತಿನ ಗಾಡಿ ಸ್ಪರ್ಧೆಗಳನ್ನ ಏರ್ಪಾಟ್ ಮಾಡಿರ್ತಾರೆ. ಈ ಎತ್ತಿನ ಗಾಡಿ ಸ್ಪರ್ಧೆಗೆ ಟೈಮ್ ಎಷ್ಟಾಗಿದೆ? ಸುಮಾರು 4 ಗಂಟೆ 5 ನಿಮಿಷ ಆಗಿದೆ. ಇನ್ನು ಮೊದಲನೇ ರೌಂಡ್ ಮುಗಿದಿಲ್ಲ. 6 ಗಂಟೆ ಆಗ್ಬೋದು, 7 ಗಂಟೆ ಆಗ್ಬೋದು, ಹೇಳಕ್ಕೆ ಬರೋದಿಲ್ಲ. ಅಷ್ಟು ಬೆಳಗ್ಗೆ 11:30ವರೆಗೆ ಸ್ಟಾರ್ಟ್ ಆಗಿರ್ತಕ್ಕಂಥ ಈ ಸ್ಪರ್ಧೆಗಳು ಇನ್ನು ನಡೀತಾ ಐತೆ. ಆಗಲೇ ನಾವು ಫ್ರಂಟಿಂದ ತೆಗೆದ್ವಿ. ಬರೀ ಕೊನೆಯಲ್ಲಿ ತೋರಿಸೋದು ಯಾಕೆ ಅಂತೇಳಿ ಫ್ರಂಟಿಂದ ತೆಗೆದಾಗ ಸ್ವಲ್ಪ ಚೆನ್ನಾಗಿ ಅಲ್ಲಿ ಕಾಣಿಸ್ತು. ಅದಕ್ಕೋಸ್ಕರ ಅದನ್ನು ನಿಮಗೆ ತೋರಿಸೋಣ. ಅಲ್ಲಿ ಸ್ಟಾರ್ಟಿಂಗಿಂದ ಹೆಂಗೆ ಅವರು ಕಳಿಸ್ತಾರೆ ಅನ್ನೋದು. ಮತ್ತು ನಾನು ಕೊನೆಗೆ ಬಂದಿದ್ದೀನಿ. 200 ಮೀಟ್ರು ಬೌಂಡ್ರಿಯಲ್ಲಿ ನಾವು ನಿಂತು ವೀಡಿಯೋ ಮಾಡ್ತಾ ಇದ್ದೀನಿ. ಅಲ್ಲಿ ಬಿಡ್ತಾರೆ ನೋಡ್ರಿ. ಸ್ಟಾರ್ಟ್ ಆಗಿದೆ. ಬಿ ಟ್ರ್ಯಾಕ್ ಬಂದ್ಬಿಡ್ತು, ಎ ಟ್ರ್ಯಾಕು ಬಂತು. ತುಂಬ ಇದ್ರಾಗ ಬರ್ತಾ ಐತೆ ಎ ಟ್ರ್ಯಾಕು ಮತ್ತು ಬಿ ಟ್ರ್ಯಾಕು. ನೋಡ್ರಿ, ಇಲ್ಲಿ ಬಿ ಟ್ರ್ಯಾಕ್ ಬಂತು. ಬಿ ಟ್ರ್ಯಾಕ್ನವ್ರು ಬಂದರು. ತುಂಬ ಚೆನ್ನಾಗೈತೆ. ಇವು ನಾನು ಅನ್ಕೊಂಡೆ ಇವು ಎರಡು ಕೂಡ ವೀಕಲ್ಲು ಎತ್ತುಗಳು ಹಂಗೈತೆ, ಬಲಿಷ್ಠವಾಗೈತೆ ಎತ್ತುಗಳು. ಅದಕ್ಕೆ ನಾನು ಬಿ ಟ್ರ್ಯಾಕ್ 2 ವೀಕಲಾಗಿ ಬರುತ್ತೆ ಅನ್ಕೊಂಡೆ. 1-2 ಮೀಟ್ರಷ್ಟು ದೂರದಲ್ಲಿ ಬಿ ಟ್ರ್ಯಾಕು ಗೆದ್ದುಬಿಡ್ತು. ಬಿ ಟ್ರ್ಯಾಕ್ ಬಂದ್ಬಿಡ್ತು. ಬಿ ಟ್ರ್ಯಾಕ್ ವೀಕಲ್ ಬಿ ಟ್ರ್ಯಾಕ್ ಸಂಕ್ರಾಂತಿ ಹಬ್ಬ ಇನ್ನು 2 ದಿನ ಮುಂಚೆನೇ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಮುದುಗೂರು, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಯಥೇಚ್ಛವಾಗಿ ಇವತ್ತು ಸುಮಾರು ಒಂದು 4-5 ಸಾವಿರ ಜನ ಸೇರಿದ್ದಾರೆ. ಇದು ತುಂಬ ಖುಷಿಕರ ವಿಶೇಷ.
ಮತ್ತು ಎಲ್ಲರೂ ಈ ಸಂಕ್ರಾಂತಿ ಹಬ್ಬ ಅಂದರೆ ಏನು ಗೊತ್ತಾ, ಜನ ಹಬ್ಬಕ್ಕಿಂತ ಎತ್ತುಗಳ ಹಬ್ಬ. ಹಸುಗಳಿರ್ಬೋದು, ಎತ್ತುಗಳಿರ್ಬೋದು. ನಾವು ಪ್ರತಿಯೊಂದು ಮನೆಯಲ್ಲೂ ಈ ಸಂಸ್ಕೃತಿ ಸಂಪ್ರದಾಯ ಈ ಹಿಂದೂ ಧರ್ಮ ಏನಿದೆ ಅದನ್ನು ಬೆಳೆಸ್ಕೊಂಡು ಬರಬೇಕು. ದಯವಿಟ್ಟು ಯಥೇಚ್ಛವಾಗಿ ಜನ ಸೇರಿದ್ದಾರೆ, ಮುಂದಕ್ಕೂ ತುಂಬ ಸೇರ್ತಾರೆ ಅಂತ ಭಾವಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕಾರ ಮಾಡಿ, ಎಲ್ಲ ಉದ್ದೇಶಪೂರ್ವಕ ಒಳ್ಳೆಯ ಉದ್ದೇಶವಾಗಿ ಎಲ್ಲ ಸಹಕಾರ ಮಾಡಿ. ಈ 2 ಮಾತು ಅವಕಾಶ ಮಾಡಿಕೊಟ್ಟಿದ್ದ ಎಲ್ಲ ನಮ್ಮ ರೈತ ಬಾಂಧವರಿಗೂ ಧನ್ಯವಾದಗಳು. ఇది వాళ్ళు గెలిచినట్టు మాది ఎడిచినా ఉందని వీళ్ళు అంటారు. చెప్పేది లేదన్నా వాళ్ళ గర్రెలు లేని బూడి పడలేదని వాళ్ళు ముందు పెట్టిందని వీళ్ళు తెచ్చాయంటే రోహన్ తెచ్చాయంటే విన్నట్లే. కానీ 2 అది ముందు పెట్టింది వచ్చే ఇది ఎట్లాకి పెట్టింది అది బోర్డు తక్కువ పెట్టిన ఒకటే దాన్ని కన్సిడర్ చేస్తానమ్మా. దయచేసి అట్లే సీదమ్మా చెప్పేదన్నా చెప్పే ಯಾವುದೇ ರೀತಿಯ ವಾಗ್ವಾದಕ್ಕೆ ಅವಕಾಶವಿಲ್ಲ. ಈಗ ನಡೆದಂತ ಪಂದ್ಯ ಡ್ರಾ ಅಷ್ಟೇ. ఎవరు మాట్లాడుతున్నారు ದಯವಿಟ್ಟು ಬರಬೇಕು. పల్లాపు ఏదో